ಹಾಯ್ ಎವ್ರಿವಾನ್, ಇವತ್ತು ನಾನು ಕಡಲೆಬೇಳೆ ವಡೆ ಮಸಾಲ ವಡೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ರಾತ್ರಿಯಲ್ಲೇ ಕಡಲೆಬೇಳೆನ ನೆನೆ ಹಾಕಿ ನಾನು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ನೀರನ್ನೆಲ್ಲ ಸೋಸಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಈಗ ನಾನು ರುಬ್ತಾ ಇದ್ದೀನಿ. ರುಬ್ಬೋದಕ್ಕೆ ನೀವು ಯಾವುದೇ ಥರ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಅದು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈಗ ನಾನು ನೋಡಿ ಇಲ್ಲಿ ಜಾರಿಗೆ ರುಬ್ಬೋದಕ್ಕೆ ಹಾಕಿದ್ದೀನಿ. ನಾನು ನೀರು ಹಾಕಿಲ್ಲ. ಜಸ್ಟ್ ಇಷ್ಟೇ ರುಬ್ಕೋಬೇಕಾಗಿರೋದು. ನೋಡಿ, ಕಾಳು ಹಾಗೇ ಇರಬೇಕು. ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ತರಿಯಾಗಿ ರುಬ್ಬಿ ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಥರ ರುಬ್ಕೋಬೇಕು ಕಡಲೆಬೇಳೆ ವಡೆಗೆ. ನೋಡಿ, ಈ ಥರ ಕಡಲೆಬೇಳೆ ವಡೆಗೆ ಈ ಥರ ರುಬ್ಕೋಬೇಕು. ಓಕೆ, ಈಗ ನಾನು ಕಡಲೆ ಹಿಟ್ಟು ಎಲ್ಲನೂ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈರುಳ್ಳಿ ಒಂದು 5ರಿಂದ 6 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ, ಬಾಯಿಗೆ ಸಿಗತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಕ್ಕಿ ಹಿಟ್ಟು. ನಮ್ಮ ಕಡೆ ಎಲ್ಲ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತೀವಿ. ಏನಕ್ಕಂದ್ರೆ ಸ್ವಲ್ಪ ಗರಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ಅಕ್ಕಿ ಹಿಟ್ಟು ಹಾಕ್ತೀವಿ. ನಂತರ ಶುಂಠಿ ಪೇಸ್ಟ್. ಶುಂಠಿನ ಸಣ್ಣ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಪೇಸ್ಟ್ ಮಾಡೋಣ ಸ್ವಲ್ಪ ಹಾಕ್ಕೋಬೋದು, 1 ಸ್ಪೂನಷ್ಟು. ಆಮೇಲೆ ಜೀರಿಗೆ, ಆಮೇಲೆ ಲವಂಗ 1-2 ಫ್ಲೇವರ್ಗೋಸ್ಕರ. ನಂತರ ಕರಿಬೇವು. ಇದಿಷ್ಟು ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಯಾವ ರೀತಿಯಲ್ಲಿ ನೀವು ವಡೆನ ನೀಟಾಗಿ ಮಾಡ್ಕೋಬೋದು ಅನ್ನೋದನ್ನು. ಈಗ ಅಕ್ಕಿ ಹಿಟ್ಟು 1-2 ಸ್ಪೂನ್ ಹಾಕ್ಕೊತೀನಿ. ಅಕ್ಕಿ ಹಿಟ್ಟು, ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ, ಈಗ ಬೇಡ. ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ. ನಂತರ ಕರಿಬೇವು, ನಂತರ ಶುಂಠಿ ಪೇಸ್ಟ್. ಶುಂಠಿ ಫ್ಲೇವರ್ ಕೊಡೋದಕ್ಕೋಸ್ಕರ ಶುಂಠಿ ಹಾಕ್ತಾರೆ. ಮಸಾಲ ವಡೆಗೆ ಮಸಾಲ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ನಂತರ ಕ್ಲೀವ್ಸ್ ಅಂದರೆ 2 ಲವಂಗ, 1-2 ಲವಂಗ ಹಾಕ್ಕೊಳ್ಳಿ. ನಂತರ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು. ಸಬ್ಬಕ್ಕಿ ಫ್ಲೇವರ್ ಜಾಸ್ತಿ ಕೊಡುತ್ತೆ. ಹಸಿಮೆಣ್ಸಿನ್ಕಾಯಿ, ನಾನು ಹಸಿಮೆಣ್ಸಿನ್ಕಾಯಿ ಪೂರ್ವವಾಗಿ ಹಾಕ್ತೀನಿ. ನಂತರ ಸ್ವಲ್ಪ ಪುದೀನ ಹಾಕೊಂಡ್ಮೇಲೆ ಸ್ವಲ್ಪ ಕೈ ಆಡೋಣ. ಈರುಳ್ಳಿ ಯಾಕಂದರೆ ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ ನೀರು ಬಿಟ್ಕೊಂಡ್ಬಿಡತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳೋಣ. ಉಪ್ಪು ಈರುಳ್ಳಿನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಈಗ ನಾನು ಈರುಳ್ಳಿ ಉಪ್ಪು ಹಾಕ್ದಿರ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾನು ಇದಕ್ಕೆ ಈರುಳ್ಳಿ ಮತ್ತು ಉಪ್ಪನ್ನ ಹಾಕಿ ನಾನು ಹೇಗೆ ಕಳಿಸ್ಕೊತೀನಿ ಅಂತಲೂ ತೋರಿಸ್ತೀನಿ ನಿಮಗೆ. ಈಗ ನಾನು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಲ್ಲ, ಈಗ ನಾನು ಈರುಳ್ಳಿನ ಇದಕ್ಕೆ ಸೇರಿಸ್ತೇನೆ. ಈರುಳ್ಳಿ ಬಂದುಬಿಟ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಎಷ್ಟೆಷ್ಟು ಬೇಕಾಗತ್ತೆ ಅಂತ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನೀವು. ನಾನೊಂದು 5 ಈರುಳ್ಳಿ ತೊಗೊಂಡಿದ್ದೀನಿ. 5 ಈರುಳ್ಳಿನೂ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಈರುಳ್ಳಿ ಹಾಕಿ ನಾನೆಲ್ಲ ನೀಟಾಗಿ ಹದವಾಗಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನಾನು ಆಲ್ರೆಡಿ ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಮೀಡಿಯಮ್ ಹದದಲ್ಲಿ ಕಾಯಿಸಿಟ್ಕೊಂಡಿದ್ದೀನಿ. ಈಗ ಇಮಿಡಿಯೇಟಾಗಿ ನಾವು
ತಟ್ಟಿ ವಡೆ ಶೇಪಲ್ಲಿ ಮಾಡಿ ಬಿಟ್ಟು, ಈಗ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡಿ ಸೈಡಲ್ಲಿ ಇಟ್ಕೊತೀನಿ. ಒಂದು 5 ವಡೆ ಈಗ ನಾನು ನಿಂಬೆಹಣ್ಣು ಗಾತ್ರದಷ್ಟು. ಆಮೇಲೆ ಕೈಗೆ ನೀರು ಹಚ್ಕೊಂಡು ಕೈ ಮೇಲೆ ಇಟ್ಕೊಂಡು ಜಸ್ಟ್ ಸುಮ್ಮನೆ ಒಂದು ಟ್ಯಾಪ್, ಒಂದು ಸರ್ಕಲ್ ರೇಂಜಿಗೆ ಈ ಥರ ಟ್ಯಾಪ್ ಮಾಡಿಕೊಂಡು ಅದು ಇಮಿಡಿಯೇಟಾಗಿ ಬರುತ್ತೆ. ನಂತರ ಎಣ್ಣೆಗೆ ನಿಧಾನಕ್ಕೆ ಬಿಡಿ. ಅದೇ ಥರ ಕನ್ಸಿಸ್ಟೆನ್ಸಿಲಿ ಎಲ್ಲನೂ ಒಂದೊಂದೇ ಮಾಡ್ಕೊಳ್ಳಿ. ಸಣ್ಣೂರಿಲಿ ಇರಬೇಕು ಹಾಕಬೇಕಾದ್ರೆ, ಇಲ್ಲಾಂದರೆ ಮೇಲೆ ಏನಾಗುತ್ತೆ, ಮೇಲೆ ಮಾತ್ರ ಬೇಯುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ. ಅದಕ್ಕೋಸ್ಕರ ಸಣ್ಣೂರಿಲೇ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಕಾಯಿ ಹಾಕ್ತಾರೆ, ಕೆಲವರು ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಬಟ್ ಇದು ನಮ್ಮ ಶೈಲಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನಾವು ಬೇಸಿಕಲಿ ಫ್ರಮ್ ಮೈಸೂರು ಆಗಿರೋದ್ರಿಂದ ಮೈಸೂರು ಕಡೆ ಹೆಂಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ನಾನು ಮೈಸೂರು ಮಸಾಲೆ ವಡೆ ಥರ ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ಒಂದು 6 ವಡೆ ಅಷ್ಟು ನಾನು ಬಾಣಲಿಗೆ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈಗ ಸಣ್ಣೂರಿಲಿ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ದಬಾಕಿ ಆಟ ಆಡಬೇಕು ವಡೆಗಳು. ಆಟ ಆಡಿದಾಗ ಚೆನ್ನಾಗಿ ಹರಳ್ಕೊಂಡು ನೀಟಾಗಿ ಬೇಯುತ್ತೆ. ಏನೋ ಈಗ ಚೆನ್ನಾಗಿ ನೀಟಾಗಿ ಗರಿಗರಿಯಾಗಿ ಬೇಯಿಸ್ಕೊಳ್ಳಿ. ಈ ನೊರೆ ಎಲ್ಲ ಹೋಗಬೇಕು. ನೊರೆ ಹೋದ್ರೇ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ನೋಡಿ, ಈ ಥರ ದಬಾಕೊಂಡು ಒಂದು ಕಡ್ಡಿಯಲ್ಲಿ ಚೆನ್ನಾಗಿ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಈಗ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಒಂದು ಜಾಲರಿ ಒಂದು ಹೆಲ್ಪಿಂದ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಒಂದು ಕಲರ್ ಬಂದು ವಡೆ ಅದಕ್ಕೆ ಬಂದಿದೆ. ಚೆನ್ನಾಗಿ ನೋಡಿ, ಎಣ್ಣೆಯಿಂದ ಆಚೆ ತೆಗೆದು ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಇದಾಗಿದೆ. ಈಗ ನಾನು ನಿಮಗೆ ಇವತ್ತು ನಮ್ಮ ಮನೇಲಿ ನಾಷ್ಟ ಇಡ್ಲಿ ಆಗಿರೋದ್ರಿಂದ ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ವಡೆನ ಮಾಡಿದ್ದೀನಿ. ಸೊ ನಾನೇನು ಮಾಡಿದ್ದೀನಿ ವಡೆ, ನಂತರ ಅದಕ್ಕೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ದಿನ ಇದರದ್ದು ರೆಸಿಪಿನ ಮಾಡಿ ನಾನು ಹಾಕ್ತೀನಿ. ನನ್ನ ಮುಖ ಬೇಡ, ಬನ್ನಿ. ಈಗ ಇಲ್ಲಿ ನೋಡಿ ವಡೆ ಎಷ್ಟು ಕ್ರಿಸ್ಪಿಯಾಗಿದೆ, ಆಚೆ ಒಳಗಡೆ ಎಷ್ಟು ಸಾಫ್ಟಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಇದೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.